ಜೀವನದಲ್ಲಿ ನನ್ನ 16 ವರ್ಷ ಹಿಮಾಲಯದ ಒಂದು ಸಾಂಗತ್ಯದೊಳಗೆ ಅನಂತ ಅನಂತ ಅನುಭವಗಳು ನನಗೆ ಆಗಿವೆ ಸರ್. ಅದನ್ನು ನಾನು ಸನ್ಯಾಸಿಯ ಮೂಲ ಅರಸುತ್ತಾ ಅಂತ ತಿಳ್ಕೊಂಡು ಒಂದು ಪುಸ್ತಕವನ್ನು ಬರೆದದರಲ್ಲಿ ನಾನು ಅದನ್ನು ದಾಖಲಿಸಿದ್ದೀನಿ ಸರ್. ಅದ್ರ ಜೊತೆ ಇಲ್ಲಿ ತಮಗೆ ಮುಂದೆ ಹೇಳಬೇಕಂದ್ರೆ ಕೆಲವೊಂದು ಹೇಳದೇ ಉಳಿದದ್ದು ಅದರಲ್ಲಿ ಅನೇಕ ಸಂಗತಿಗಳು ಏನಪ್ಪ ಅಂತಂದು ನಾನು 1968ರಲ್ಲಿ ಸರ್ 1968ರಲ್ಲಿ ನನ್ನ ತಂದೆ ಕೂಡ ನಾನು ತಿರುಚನಾಪಳ್ಳಿಗೆ ಹೋಗಿದ್ದೆ. ತಿರುಚನಾಪಳ್ಳಿಗೆ ಹೋದಾಗ ಅಲ್ಲಿಂದ ಸುಮಾರು 13 ಕಿಲೋಮೀಟರ್ ದೂರದೊಳಗೆ ಅನಂತಪಲ್ಲಿ ಅಂತ ತಿಳ್ಕೊಂಡು ಒಂದು ಗ್ರಾಮದ ಆಚೆ ಒಂದು ಸ್ವಾತ್ಮಾರಾಮ ಆಶ್ರಮ ಅಂತಿತ್ತು ಸರ್. ಸ್ವಾತ್ಮಾರಾಮ ಆಶ್ರಮ ಅಂತ ತಿಳ್ಕೊಂಡು ಹೌದು. ಸ್ವಾತ್ಮಾರಾಮ ಆಶ್ರಮದೊಳಗೆ ನಮ್ಮ ತಂದೆಯ ನಮ್ಮನ್ನು ಕರ್ಕೊಂಡೋಗಿದ್ರು. ಆವತ್ತಿನ ಒಂದು ಘಟನೆ ನನಗೆ ಇನ್ನೂ ಅಚ್ಚಳಿದೆ ಉಳಿದದ. ಇಂತಹ ಘಟನೆ ನಾನು ಈಗೇನು ಹೊರಟಿದ್ದೀನಿ, ಇಂಥ ಘಟನೆಗಳು ಅನೇಕ ಹಿಮಾಲಯದ ಗಿರಿಯೊಳಗೆ ಆಗೇ ಅದ್ರೊಳಗೆ ಇದು ಒಂದು ಕೂಡ ನಮೂದಿಸಲ್ಪಡ್ತಕ್ಕಂಥ ಒಂದು ವಿಚಾರ ಅದ. ಏನಾದಪ್ಪ ಅಂತಂದ್ರೆ ಅಲ್ಲಿ ಒಬ್ರು 127 ವಯಸ್ಸಿನ ಒಬ್ರು ಸ್ವಾಮೀಜಿ ಇದ್ರು ಸರ್, ಯೋಗಿ ಇದ್ರು. ಅವರಿಗೆ ಎಲ್ಲ ಧರ್ಮೀಯರು ಬಹಳ ಆತ್ಮೀಯರು, ಭಯಂಕರ ಎಲ್ಲರೂ ಶಿಷ್ಯರು ಸರ್. ಅದ್ ಮುಂದೆ ಏನಾದ್ರು ಅವ್ರಿಗೆ ದೇಹಾಂತ ಆತ್ ಸರ್. ದೇಹಾಂತ ಆಗನ ಅವರು ಜಗಳ ಶುರು ಆಯ್ತು. ಹೆಂಗೆ ಜಗಳ ಶುರು ಆಯ್ತಪ್ಪ ಅಂತಂದ್ರೆ ಇವ್ರು ನಮ್ಮ ಗುರುಗಳದ್ರ ನಮ್ಮ ಧರ್ಮದ ಪದ್ಧತಿ ಮೇಲೆ ನಾವು ಇವ್ರಿಗೆ ದೇಹಾಂತ ಮಾಡ್ತೀವಿ, ಏನ್ರಿ ಸಮಾಧಿ ಮಾಡಿಸ್ತೀವಿ. ಅವ್ರು ಹಿಂದೂಗಳಂದ್ರು ನಮ್ಮ ಗುರುಗಳದಾರ ಇವರು, ನಾವು ಇವ್ರ ಪರವಾಗಿ ನಾವು ನಮ್ಮ ಧರ್ಮದ ಪರವಾಗಿ ನಾವು ಇದು ಮಾಡ್ತೀವಿ. ಕ್ರಿಶ್ಚಿಯನ್ ಹಿಂಗೆ ಎಲ್ಲರೂ ಪಾರ್ಸಿಗಳು ಒಟ್ಟರು 5-6 ಧರ್ಮದ ಜಾತಿ ಇದಕ್ಕೆ ಅವ್ರಿಗೆ ದೊಡ್ಡ ಗುರುಗಳಿದ್ರು. ಅವರು ಭಾಳ ಸುಮಾರು 1 ಲಕ್ಷ ಗಟ್ಟಲೆ ಮಂದಿ ಕೂಡಿಸ್ತಾರ, ಲಕ್ಷ ಗಟ್ಟಲೆ ಮಂದಿ. ಆದ್ರೆ ಅದ್ರ ದುರೀರು ಬಂದು ಧರ್ಮದ ದುರೀರು ಬಂದು ಮೀಟಿಂಗ್ ಕೂಡಿದ್ರು. ಎಲ್ಲಿ ಮಟ್ಟ ಬಗೆಹರಿಲ್ಲಪ್ಪ ಅಂತಂದ್ರ 7 ದಿವಸ ಆದ್ರೂ ಒಟ್ಟು ಬಗೆಹರಿದಿಲ್ಲ ಸರ್. 7 ದಿವಸ ಆದ್ರೂ ಬಗೆಹರಿದಿಲ್ಲ ಸರ್. ಆದ್ರೆ ದೇಹ ಹೊಟ್ಟೆ ಕೆಟ್ಟಿಲ್ಲ ಸರ್, ಹಂಗೆ ಇತ್ತು. ಅದು ಏನು ಫ್ರೀಜ್ ಮಾಡಿಲ್ಲ, ಏನು ಮಾಡಿಲ್ಲ. ಆದ್ರೆ ಇಟ್ಕೊಂಡು ಕುಂತು ಒಂದು ಜಗಳ ನಡೆದದ್ದು. ಏನ್ 7 ದಿವಸ 8 ದಿವಸ 7 ದಿವಸ ಆದ್ರೆ ಆಗಿದ್ದೀರಲ್ಲ, 8ನೇ ದಿವಸ ಏನ್ರಿ 8ನೇ ದಿವಸ ನಾವು ಏನ ಸುಮ್ಮನೆ ನಮ್ಗೆ ಗೊತ್ತಿದ್ದಿಲ್ಲ ಇದು. ಸುಮ್ಮನೆ ಅದು ನೋಡಕ್ ನಾವು ಹೋಗಿವಿ, ಅಷ್ಟು ದೇಹ ಅಂತ ಆಗಿರ್ತದ. ಮುಂದೆ ನಾವು ದೂರ ನಿಂತಿದ್ವಿ. ಎಷ್ಟು ದೂರ ಅಂತಂದ್ರೆ 100 ಕಿಲೋಮೀಟರ್ ದೂರ, 100 ಕಿಲೋಮೀಟರ್ ದೂರ. ಬಟ್ ಗವ 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 ಎಲ್ಲ ನಡೆದಿತ್ತು. ಅವಾಗ ಮುಂದೆ ಏನಾಯ್ತು, ಒಟ್ಟು ಒಳ ಹತ್ಬಿಟ್ರು ಸರ್. ಎಲ್ಲ ಇಡೀ ಲಕ್ಷ ಗಟ್ಟಲೆ ಮಂದಿ ಎಲ್ಲ ಹತ್ತಾರ ಸರ್. ಒಟ್ಟು ಒಳಗೋದ್ರೆ ಏನು ಅದು ವಿಷಯ, ಒಬ್ರ ಹತ್ರ ದೊಡ್ಡ ಇದು ದಾರುಣ ಅನ್ಸುತ್ತ. ಲಕ್ಷ ಗಟ್ಟಲೆ ಮಂದಿ ಯಾವ್ದು ಲಕ್ಷ ಇತ್ತು, 1000 ಗಟ್ಟಲೆ ಇತ್ತು, ಏನು 10,000 30,000 ಇರ್ಬೇಕು. ಬಟ್ ನಾವು ಲೆಕ್ಕನೇ ಇದ್ದಿಲ್ಲ. ಒಟ್ಟು ಒಳಗತ್ತೆ ನಾವು ದೊಡ್ಡ ಶೋಕಾಚರಣೆ ಇತ್ತು. ಯಾಕೆ ಕಲಾಕತ್ತಾರೆ ಅಂತ ಕೇಳ ನಾವು ತಮಿಳ್ ಅಲ್ಲಿ ಮಾತಾಡ್ತಿದ್ದಿಲ್ಲ. ಮುಂದೆ ನಮ್ಮ ತಂದೆಯವರಿಗೆ ತಮಿಳ್ನ ಯಾರು ಕರ್ಕೊಂಡೋಗಿದ್ರು. ಅವರು ಯಾಕೆ ಕಲಾಕತ್ತಾರೆ ಕೇಳ, ಇಲ್ಲ ಸ್ವಾಮಿಗಳು ಎದ್ದು ಯೋಗಿಗಳು ಎದ್ದು ಅವರು ಕಾವೇರಿ ನದಿ ದಂಡೆ ಮ್ಯಾಗಿತ್ತು. ಏನ್ರಿ ಅದ್ ಮ್ಯಾಗಿದ್ದ ಹುಡಿದಾಗ ಹಾರಿಬಿಟ್ರು. ಬಟ್ ಸತ್ತಿದ್ದ ಅದ ಬೈಕ್ ಇದು ಅಂತಂದ್ರು. ಅವರು ಸತ್ತಿದ್ರಲ್ಲ ಅಂತ ಇಲ್ಲ, ಅವರು 7 ದಿವಸ ಆದ್ರು ಅವ್ರೇನು ಸತ್ತಿದ್ರು ಅವರು. ಬಟ್ ಇವ್ರೆಲ್ಲ ಜಗಳ ನೋಡಿ ಎದ್ರಂತ. ಎದ್ದು ನೀವ್ ಯಾರು ನಾನು ದಫನ ಮಾಡೋರು, ನೀವು ಬರೀ ಜಗಳ ಬಿಡ್ತೀರಿ ಮಕ್ಕಳ, ಇನ್ನೂ 1 ವರ್ಷ ಆದ್ರೆ ನಾನು ಬಿಡುದ್ರು, ನೀವು ನಂಗೆ ನಾನ ಮಾಡ್ಕೊಂತೀವಿ ಅಂತ ತಿಳ್ಕೊಂಡು ಮ್ಯಾಗಿದ್ ಬಿದ್ರು. ಹಿಂಗ ಘಟನೆ ನಡೆದತ್ತು. ಇಂಥದ್ದೊಂದು ಘಟನೆ ನಡೆದದ್ದು. ನಾನು 17 ವರ್ಷ ಇತ್ತು ಅವಾಗ, ನನಗೆ 17 ವರ್ಷ. ಬಟ್ ಇದು ಹೆಂಗ ಅನ್ನೋದು ನನಗೂ ಇವತ್ತಿನವರೆಗೂ ಆಶ್ಚರ್ಯ. ಬಟ್ ಆಮೇಲೆ ಇದು ಆ ಘಟನೆ ಆದ್ಮೇಲೆ ಹಿಮಾಲಯಕ್ಕೆ ಹೋದಾಗ ಇಂಥದೇ ಒಂದು 3-4 ಘಟನೆಗಳನ್ನ ಗಂಗಾ ನಹಾನಿ ಒಳಗೆ ಮತ್ತು ಋಷಿಕೇಶ್ ಒಳಗೆ ಇಂತೆಲ್ಲ ಘಟನೆಗಳನ್ನ ಕೇಳಿದ್ವಿ. ಅಂದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅವ್ರು ಸತ್ತಿದ್ರೋ ಇಲ್ಲೋ, ಇವ್ರಿಗೆ ಕನ್ಫ್ಯೂಷನ್ ಆಗಿತ್ತೋ ಏನೋ, ಇದು ಏನಾಯ್ತು, ಎಂತ ಅವರು ಮೃತ್ಯುನ ಗೆದ್ದ ಮಹಾಂತರ ಅವರು ಅಂತ ತಿಳ್ಕೊಂಡು ಅದು ಬರ್ತದೆ ಸರ್. ಬಟ್ ಇದು ಉತ್ತರವಿಲ್ಲದ ಪ್ರಶ್ನೆ ಇವೆಲ್ಲ.